ಈಗ ನಿಂಗೆ ಅರ್ಥ ಆಯ್ತಾ? ನಿಂಗೆ ಈಗ ಖುಷಿ ಆಯ್ತಾ ನಿನಗೆ? ನನಗೆ ಹೇಳಿಲ್ವಾ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮಗಳೇ ಅಂತ ಹೇಳಿ. ಅಷ್ಟಕ್ಕೆ ಬೆಳಿಗ್ಗೆಲ್ಲ ಕುಣಿದಾಡ್ಬಿಟ್ಟೆ. ಇವಾಗ ಅವಳು ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಬಿಟ್ಟು ಬಂದೀನಿ. ಈಗ 10 ಎಕರೆ ಜಮೀನು ನಿನ್ನ ಗಂಡನ ಹೆಸ್ರಿಗೆ ಏನಿಯೇ ಬರ್ತದೆ ನೋಡು. ಆ ಜಮೀನು ಬಂದಿದ್ದ ತಕ್ಷಣ ಏನಿಯಾ ಕ್ಯಾಕುರ್ಸ್ ಮಕ್ಕಳು ಕೂಗುತ್ಬಿಟ್ಟು ಅವಳನ್ನ ಈ ಚಕಡಿ ಕಟ್ಬಿಡೋಣ, ಸರಿನಾ? ಜಮೀನು ಸಿಗ್ತದೆ, ನಿನ್ನ ಗಂಡನೂ ಸಿಗ್ತಾನೆ. ಏನಮ್ಮಯ್ಯ ಅದ್ರ ಒಂದು 2 ಎಕರೆ ಜಮೀನ ಮಾರಾಕಿದ್ರೆ ನಿನ್ನ ಕಾರು ಬರ್ತದೆ, ನಿಂಗೆ ಒಡವೆನೂ ಬರ್ತದೆ. ಅಷ್ಟಕ್ಕೆಲ್ಲ ಗೊಳೋ ಅಂತ ಹತ್ಕೊಂಡು ಕುಂತ್ಕತ್ಯ. ನಿಮ್ಮ ಅಮ್ಮನ ಹತ್ರ ಲಕ್ಷ 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 ಐಡಿಯಾಗಳು ತಲೆನಾಗೆ. ಹ್ಞೂ ಅದು ಬೇರೆ. ನಾನು ಎಲ್ಲ ಹೇಳ್ಬಿಟ್ಟು ಬಂದೀನಿ, ಎಲ್ಲ ವಿಷಯನೂ ಹೇಳ್ಬಿಟ್ಟು ಬಂದೀನಿ ನಾನು. ನೋಡು ಹಿಂಗೆ ನಿಮ್ಮ ಮಗಳಿಗೆ ವಿಷಯ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬಂದೀನಿ. ಸರಿ ಬಿಗ್ರೆ ಆಯಿತು ಅಂತನೂ ಹೇಳೋನಯ್ಯಪ್ಪ. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ನೀನು, ಸರಿನಾ? ಎಲ್ಲ ಸೊರೈತದೆ. ಥ್ಯಾಂಕ್ಸ್ ಅಮ್ಮ. ಏನೋ ಒಂದು ಮಾಡ್ಬಿಟ್ಟದ ಹೆಂಗೋ ಸರ್ವ್ ಮಾಡ್ಬಿಡ್ತೀಯ ಅಲ್ವಾ ನೀನು? ನನಗೆ ಗೊತ್ತು ತಕ, ನೀನು ಹೆಂಗೋ ಮಾಡೆಲ್ಲ ಸರ್ವ್ ಮಾಡ್ಬಿಡ್ತೀಯ ನಮ್ದೆಲ್ಲ ಇಸ್ಯನು ಅಂತ. ಹ್ಞೂ ಸರಿ ಆಯಿತು ಬಿಡು. ನನ್ನ ಗಂಡಂಗೂ ಹೇಳ್ಬಿಡ್ಬೇಕು ಈ ಇಸ್ಯನ. ಹಿಂಗೆ ನೀನು ಡೈವರ್ಸ್ ಕೊಟ್ಬಿಟ್ಟು ಹಂಗೆ ನೀನು ನಾನು ಅವರು ಒಂದು 2 ಎಕರೆ ಮಾರ್ಕೊಬಿಟ್ಟು ಎಲ್ಲನ ಸೆಟ್ಲ್ ಆಗನಿ ಅಂತ ಹೇಳ್ಬಿಟ್ಟು ಹೆಂಗನ ಮಾಡಿ ಎಲ್ಲ ರೆಡಿ ಮಾಡಬೇಕು. ಆಸ್ತಿ ಎಲ್ಲ ಸಿಗಲಿ, ಆಸ್ತಿ 1 ರೂಪಾಯಿ ಕೊಡೋದು ಬೇಡ. ನಿನ್ನ ಗಂಡನ ಹೆಸರಿಗೆ ಹಾಕಿದ ತಕ್ಷಣವೇ ಎಲ್ಲ ಇಲ್ಲಿಂದ ಎಸ್ಕೇಪಿ ಆಗೋಗ್ಬಿಡೋಣ. ಆ ಮನೆಯಾಳಿ ಮುರಳಿ ಅವಳಲ್ಲ ನಿನ್ನ ಸೌತಿ, ಅವಳು ಬೀದಿಗೆ ಬರ್ಬೇಕಾ ನಿನ್ನ ಸೌತಿ. ಹಂಗೆ ಮಾಡನಿ, ಸರಿನಾ? ನೋಡು ನೀನು ಇವಾಗೆಲ್ಲ ಒಳದು ಪಳದು ಎಲ್ಲ ಮಡಿಕೋಬೇಡ. ನಿನ್ನ ಗಂಡನೂ ನಾನು ಏನು ಹೇಳಿದ್ರೆ ಅದು ನೀನು ಕೇಳ್ತಾನೆ. ನೋಡು ಈ ನಿನ್ನ ಗಂಡ ಬರಲಿ, ಮಾತಾಡ್ಬಿಟ್ಟು ಹೆಂಗೆ ಇರಬೇಕು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತೀನಿ. ಎಲ್ಲ ಪಿಲಾನ್ ಆಗೈತೆ ನನ್ನ ಹತ್ರ, ಸರಿನಾ? ಅಯ್ಯೋ ಬಂಗಾರಮ್ಮ, ಹಾಂ ಇನ್ನಾನು ಕೊಂತ್ರಿ ಬುದ್ಧಿ ಬಿಡ್ಲಿಲ್ವಲ್ಲ ಈ ಬಂಗಾರಮ್ಮ. ನಾನು ನನ್ನ ಫ್ರೆಂಡ್ ನೋಡಿಕೊಂಬಿಟ್ಟು ಬಂದರೆ ಈ ಮನೆಯಾಳಿಗಳು ಒಳ್ಳೆ ಪಿಲಾನ್ ಮಾಡ್ತಾವ್ರೆ. ಆಸ್ತಿ ಎಲ್ಲ ಒಳ್ಳಿನ ಹೆಸ್ರು ಮಾಡಿಸ್ಬಿಟ್ಟು ನನ್ನ ಫ್ರೆಂಡು ಕೈ ಕೊಟ್ಬಿಟ್ಟು ನನ್ನ ಫ್ರೆಂಡಿಗೆ ನಾಮ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತನ. ಎಂಥ ಕಂತ್ರಿ ಜನ ಇರಬೇಡ ಇವ್ರಂತೂ. ಕಿತ್ತೋದು ಕಂತ್ರಿ ಬಡ್ಡಿಗಳು. ಬಿಟ್ಟು ಸಿಗ್ತದೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಒಳ್ಳೆ ಟೈಮಿಗೆ ಬಂದಿದ್ದೀನಿ, ಎಲ್ಲ ಕೇಳಿಸ್ಕೊಂಡೆ. ಇಲ್ಲ ಅಂತ ಹೇಳಿದಿದ್ರೆ ಇನ್ನೆಷ್ಟು ನಾಮ ಹಾಕಿರೋರು. ಮೊದಲು ಇಸಿ ಎಲ್ಲ ನನ್ನ ಫ್ರೆಂಡ್ಗೆ ಹೇಳ್ಬೇಕು ಮೊದಲು ಹೋಗ್ಬಿಟ್ಟು. ಇಲ್ಲ ಅಂದರೆ ಇವ್ರು ನನ್ನ ಫ್ರೆಂಡ್ನ ಮುಳುಗಿಸ್ ತೇಲಿಸ್ಬಿಡ್ತಾರೆ. ಅವಳಿಗೆ ಮೊದಲೇನು ಅನ್ನಷ್ಟು ತಲೆ ಇಲ್ಲ. ಅಮ್ಮ ಆಸ್ತಿ ಎಲ್ಲ ನಮ್ಮ ಹೆಸ್ರಿಗಾಗ ತನಕ ಸೈಲೆಂಟಾಗಿರೋಣ. ಅವಳು ಏನು ಬೇಕಾದರೂ ಈ ಮನೆಯಾಗ ಎಗರಾಡಲಿ, ಏನು ಬೇಕಾದರೂ ಕೂಗಾಡಲಿ, ಏನು ಬೇಕಾದ್ರೂ ಮಾಡಲಿ, ನಾವು ಸೈಲೆಂಟಾಗಿರೋಣ. ಅವ್ರ ಅಪ್ಪ ನನ್ನ ಗಂಡನ ಹೆಸ್ರಿಗೆ ಆಸ್ತಿ ಬರ್ಕೊಡೋ ತನಕ. ಬರ್ಕೊಟ್ಟ ಮ್ಯಾಲೆ ನೋಡಪ್ಪ ಆಮೇಕಿಂದ ಮಾತಾಡೋಣ. ಅಳಿಯಂದ್ರೆ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಅಳಿಯಂದ್ರೆ. ಹಾ ಅತ್ತೆ ಹೇಳಿ. ರೀ ನಮ್ಮಮ್ಮ ನಾವು 3 ಜನನೂ ಸಣ್ಣಕ್ಕಿರ್ಬೋದು ಅಂಥ ಪಿಲನ್ನ ಮಾಡೈತ್ರಿ ನಮ್ಮಮ್ಮ. ಅಳಿಯಂದ್ರೆ ಏನು ಗೊತ್ತಾ, ನಿಮ್ಮ ಮಾವನ ಹತ್ರ ಹೋಗಿದ್ದೆ. ನಮ್ಮ ಮಾವನ ಹತ್ರ ಹೋಗ್ಬಿಟ್ಟು ನಿಮ್ಮ ಮಗಳಿಗೆ ದೌರಂಕಾರ ದೌಲತ್ತು ಎರಡೂ ಶಾನೆ ಆಗೋಗ್ಬಿಟ್ಟೈತೆ. ನೀವು ಕಾರು ಬಡವೆ ಎಲ್ಲ ನಿಮ್ಮ ಮಗಳ ಹೆಸರು ಕೊಟ್ಟಿದ್ದೀರಲ್ಲ, ಅದಕ್ಕೆ ಅವಳಿಗೆ ಎಡಬಿಡ್ದಂಗೆ ಹೆಂಗೆ ಸಿಕ್ಕರೆ ಹಂಗೇನೇ ಆಡ್ತಾವಳೆ ನೋಡಿ. ಹಿಂಗೆ ಅಂತೀವಿ ಅಂತ ಅಲ್ಲ, ನಾನು ಅಳಿಯಂಗೂ ಶಾನೆ ಬೇಜಾರಾಗೋಗ್ಬಿಟ್ಟೈತೆ. ನಿಮ್ಮ ಮಗಳು ಮಾಡ್ತೀರಾ ವಿಷಯಕ್ಕೆ ಕೊಂತ್ರಿ ಕೆಲಸಕ್ಕೆ ಹೊಸಿನೂ ಇಷ್ಟ ಆಯ್ತಿಲ್ಲ ನನ್ನ ಅಳಿಯಂಗೂ ಅಂತ ಹೇಳಿದಕ್ಕೆ. ಆಯಿತು ಬಿಡಿ ಬಂಗಾರಮ್ಮ, ನನ್ನ ಹತ್ರ ಇವಾಗ ಬರ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೆ 10 ಎಕರೆ ಜಮೀನ ಆಟಗೆ ನಾನು ಒಳಗಿನ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ, ಒಳಿಯನೇ ಸಂದಕ್ಕಿರಲಿ ಅಂತ ಹೇಳಿದ್ರು. ಅಯ್ಯೋ ಅಯ್ಯೋ ತಿರ್ಬೋಕಿ ನನ್ನ ಮಗನೇ, 36 ಬಿಟ್ಕೊಂಡು ಹೆಂಗೆ ಕಿಸಿತಾನೆ ಅಂತ ಹೇಳ್ಬಿಟ್ಟು ತಿರ್ಬೋಕಿ ನನ್ನ ಮಗ. ಯಾವುದೇ ಕಾರಣಕ್ಕೂ ನೀವು ಚೆನ್ನಾಗಿರಕ್ಕೆ ಬಿಡೋಕ್ಕಿಲ್ಲ. ನನಗೆ ನೀವು ಎಷ್ಟು ಅವಮಾನ ಮಾಡಿದ್ದೀರಾ. ನನ್ನೇನೇ ಏನು ಗತಿ ಇಲ್ದೋಳು ಅಂತ ಹೆಂಗೆಲ್ಲ ಮಾತಾಡ್ಸಿದ್ದೀರಲ್ಲ, ನಿಮ್ಮನ್ನು ಗತಿ ಇಲ್ದಿತ್ತರ ಮಾಡ್ದಂಗೆ ಏನೇ ಮಾಡೋದು ಡಬ್ಬ ನನ್ನ ಮಕ್ಕಳು. ಅದೇ ನಿಜ ಹೇಳ್ತಿದ್ದೀರಾ? ನಿಜವಾಗೂ ಮಾವ ನನ್ನ ಹೆಸರಿಗೆ 10 ಎಕರೆ ಜಮೀನು ಪೂರ ನನ್ನ ಹೆಸರಿಗೆ ಏನೇ ಮಾಡ್ಕೊಡ್ತಾರಂತ? ಹ್ಞೂ ಅಳಿ ಅಂದರೆ ಈಗ ಬೆಳಗ್ಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು 3-4 ದಿನದಾಗೆ ಎಲ್ಲ ಪೇಪರು ಎಲ್ಲನೂ ನಿಮ್ಮ ಕೈಗೆ ಬರಲಿಲ್ಲ ಅಂತಂದರೆ ಕೇಳಿ ಏನಂದೆ ಅಂತ ಹೇಳ್ಬಿಟ್ಟು. ನೋಡು ಅವಳ ಕೈ ಕೆಳಗಡೆ ಇರೋದಕ್ಕಿನ್ನ ಅವಳು ನುಗ್ಗುತ್ತು ಬಿಡೋದು ಎಷ್ಟೋ ವಾಸಿ. ಏನು ಜಂಬದ ಕೋಳಿ ಜಂಬ ಆಡ್ದಂಗೆ ಆಡ್ತಾಳೆ. ನಮ್ಮನ್ನು ಯಾನೂ ನೆಮ್ಮದಿಗಿರಕ್ಕೆ ಬಿಡ್ತಾ ಇಲ್ಲ ಅವಳು. ಇವನು ಸೈಲೆಂಟ್ ಅಲ್ವಾ, ಮನೆಗೆ ಬಿದ್ದಿರಲಿ ಅಂದ್ಕೊಂಡಿದ್ದೆ. ಅವಳ ಜೊತೆ ಆಗಕ್ಕಿಲ್ಲ ಬಿಡು ಎಣಗಕ್ಕೆ. ಬಿಟ್ಬಿಡು ಅವಳನ್ನ. ಆಸ್ತಿನ ಹೆಸ್ರು ಬಂದಿದ ತಕ್ಷಣ. ಆಸ್ತಿ ನನ್ನ ಹೆಸರು ಬಂದಿದ ತಕ್ಷಣ ಅವಳನ್ನೆಲ್ಲ ಇವ್ರನ್ನೂ ಸೇರ್ಬಿಟ್ಟು ಉತ್ಬಿಟ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಎತ್ತಾನೆ ದೂರ ಎದ್ದು ಬಿಡ್ತೀನಿ ಸುಮ್ಕೆನೇ. ಯಾರು ಸಹವಾಸನೂ ಏನೋ ಬೇಡ. ಇವ್ರೇನು ಹುಸಿ ಕಾಟ ಕೊಡ್ತಾರ, ಅವಳೇನು ಹುಸಿ ಕಾಟ ಕೊಡ್ತಾಳ. ಇವ್ರ ಕಾಟ ಯಾಕೆ? ನಮ್ಮ ಅಮ್ಮನ ಜೊತೆ ಇದ್ದಾಗ ಇತ್ತಲ್ಲ ನೆಮ್ಮದಿ, ಆ ನೆಮ್ಮದಿ ಅವನ ಅಜ್ಜಿ ಇವಾಗ ಸಿಗ್ತಾ ಇಲ್ಲ ನನಗೆ. ನಮ್ಮ ಅಮ್ಮನ ಕರ್ಕೊಂಡು ಎತ್ತಾನೆ ಎಸ್ಕೇಪ್ ಆಗೋಗ್ಬಿಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದೀರತ್ತೆ ನೀವಂತೂ. ನಿಜವಾಗೂ ನಾನು ಏನೋ ಅನ್ಕೊಂಡಿದ್ದೆ, ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರ ನೀವಂತೂ. ಹೆಂಗೋ ನನಗಂತೂ ಆಸ್ತಿ ಸಿಗ್ತದೆ, ನಾವೆಲ್ಲ ಸಂದಕ್ಕಿರ್ಬೋದು ಬಿಡಿ. ಹೆಂಗೋ ಇರೋದ್ರಾಗ ನೆಮ್ಮದಿಯಾಗಿರ್ಬೋದು. ಸಾವುಕಾರ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಲಾಭ ಏನು ಅಂತ ಇವಾಗ ಗೊತ್ತಾಯ್ತು. ಹೆಂಗೋ ಸದ್ಯ ನಮಗೂ ಹಿಂಗೆ ಆಯ್ತಾಯ್ತಲ್ಲ, ಹಿಂಗೆ ಸಿಕ್ಕವಳು ಸಿಕ್ಬಿಟ್ಟು ಆಸ್ತಿ ಸಿಗ್ತಾಯ್ತಲ್ಲ ಅದೇ ನಮಗೆ ಖುಷಿ ಬಿಡಿ. ಹ್ಞೂ ಅಷ್ಟೇ ನಿಮಗೆ ಸರಿ ಹೇಳಿ ಅಂದರೆ ಈ ವಿಷಯನ ನೀನು ನೆನ್ಸಿ ತೆಗೇನು ಹೇಳಕ್ಕೆ ಹೋಗ್ಬೇಡ. ಶಾನೆ ಈ ವಿಷಯದ ಬಗ್ಗೆ ನಾವು ಮಾತಾಡೋದನ್ನು ಬೇಡ, ಸರಿನಾ? ಯಾಕಂದರೆ ಸುಮ್ಕೆನೇ ಕೇಳಿಸ್ಕೊಬಿಟ್ರೆ ನಮ್ಮ ಪಿಲಾನೆಲ್ಲ ಎಡವಟ್ಟಾಗೋಯ್ತದೆ. ಹ್ಞೂ ರೀ ಮಾತಾಡೋದು ಬೇಡ ಒಂದು 2 ದಿನ. ಸರಿ ಹೇಳಾಯ್ತು, ಮಾತಾಡಲ್ಲ.
ನಮ್ಮತ್ತೆ ನನಗೆ ಏನೇನು ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ನೀಟಾಗಿ ಮಾಡಿಕೊಡ್ತಾವಳು ನಮ್ಮತ್ತೆ. ಮಾಡು ಮಾಡು ಮಾಡು. ಒಂದು ಕಡೆ ಅಲ್ಲಿ ಮಾವ ಮಾಡಿಕೊಡ್ತಾ ಇದ್ರೆ ನನ್ನ ಅನುಕೂಲಕ್ಕೆ, ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಮಾಡಿಕೊಡ್ತಾ ಐತೆ. ಮಾಡಿಕೊಡ್ಲಿ ಮಾಡಿಕೊಡ್ಲಿ. ಅಮ್ಮವ್ರೇ, ಅಮ್ಮವ್ರೇ, ಅಮ್ಮವ್ರೇ. ಓ ಅಣ್ಣ, ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಕಾಫಿಗೆ ಇಡ್ತೀನಿ ಬನ್ನಿ. ಅಯ್ಯೋ ಬೇಡಮ್ಮ, ಬೇಡ ಬೇಡ ಬೇಡ. ಊರ್ದು ಪೂಜೆ ಇತ್ತಲ್ಲ, ದೇವಸ್ಥಾನದ ಉತ್ಸವದ ಪೂಜೆ ಇತ್ತಲ್ಲ, ಅದಕ್ಕೇನೆ ನೀನೇ ತಾನೇ ಊರು ಮುಖ್ಯಸ್ಥೆ. ಮುಂದೆ ನಿಂತ್ಕೊಂಡು ನೀನೇನೇ ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಬೇಕು ಕಣಮ್ಮ. ಅದಕ್ಕೇನೆ ನಿನ್ನ ಹತ್ರ ಮೊದಲು ಎಲ್ಲ ವಿಷಯನೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ಮೊದಲನೇ ಪೂಜೆ ನಿಮ್ಮಿಂದನೇ ಆಗಬೇಕು. ಆಮೇಲೆ ಪ್ರಸಾದದ ಸೇವೆ ಎಲ್ಲನೂ ನೀವೇ ವಿತರಿಸ್ಬೇಕು, ಪ್ರಸಾದ ಎಲ್ಲನೂ ಅದನ್ನೇನೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ನಿಮ್ಮ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಪ್ರಸಾದ ವಿತರಣೆಗೆಲ್ಲನೂ ಊರಿಂದು ಎಲ್ಲರದೂ ದುಡ್ಡು ಬೀಳ್ತೈತೆ. ಊರಿನ ದುಡ್ಡು ಎಲ್ಲ ಕಲೆಕ್ಷನ್ ಮಾಡಬೇಕು. ಇವಾಗಿಂದ ಕಲೆಕ್ಷನ್ ಶುರು ಮಾಡ್ಕೋಬೇಕು. ಈ ದೀಪಾವಳಿ ಟೈಮಿಗೆ ನಾವು ಹಬ್ಬ ಮಾಡೋದು, ಅಷ್ಟರೊಳಗಡೆ ದುಡ್ಡು ಕಲೆಕ್ಷನ್ ಮಾಡೋದ್ರಿಂದ ಹಿಡಿದು, ಆಮೇಲೆ ಊರಾಗೆ ಹೆಂಗೆ ಲೈಟ್ ಅರೇಂಜ್ಮೆಂಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾವೇ ಮಾಡಬೇಕು. ಅಂದರೆ ಊರು ಮುಖ್ಯಸ್ಥೆಯವ್ರು ನೀವೇ ಅಲ್ವಾ, ನೀವೇ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು. ಅದಕ್ಕೇನೆ ನಿಮ್ಮ ಗಂಡವ್ರಿಗೆ ಎಲ್ಲನೂ ಗೊತ್ತು, ನಿಮ್ಮ ಯಜಮಾನಪ್ಪಂಗೆ ಎಲ್ಲ ವಿಷಯನೂ ಗೊತ್ತು, ಹೇಳಿರ್ತೀವಿ. ಮುಖ್ಯಸ್ಥೆ ಆಗೋದ್ರಿಂದ ಎಲ್ಲ ನಿಮ್ಮಿಂದನೇ ಶುರು ಮಾಡಬೇಕಲ್ವಾ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ, ದಸರಾ ಮುಗಿದ್ಮೇಲೆ ಶುರು ಮಾಡೋಣ ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ವಿ. ಇನ್ನು ಮುಗೀತಲ್ಲ, ನೀವೇ ಇನ್ನು ಗಿಲೆಕ್ಷನ್ಗೆಲ್ಲನೂ ಶುರು ಮಾಡ್ಕೊಳ್ಳಿ. ಹೋ, ಹೌದಾ? ಆಯಿತು ಆಯಿತು. ನನಗೂ ಗೊತ್ತಿರಲಿಲ್ಲ ದೀಪಾವಳಿಗೆ ಉತ್ಸವ ಅಂತ. ಹೌದಾ, ದುಡ್ಡು ಕಲೆಕ್ಷನ್ಗೆಲ್ಲನೂ ಆಯಿತು ಬಿಡಿ, ಕಲೆಕ್ಷನ್ ಎಲ್ಲನೂ ಮಾಡೋಣ. ಅದರಲ್ಲಿ ಏನಂತೆ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ. ಊರಿನ ಪೂಜೆಗಲ್ವಾ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ. ಹಾಗೆಯೇ ಅನ್ನದಾಸೋಹ ಮಾಡಬೇಕು ಅಂದ್ಕೊಂಡ್ರಲ್ಲ, ಪ್ರಸಾದ ವಿನಿಯೋಗ, ಅದಕ್ಕೆಲ್ಲ ಪೂರ್ತಿ ದುಡ್ಡು ನಾನೇ ಕೊಡ್ತೀನಿ. ಎಂಥ ಒಳ್ಳೆ ಮನಸ್ಸಮ್ಮ ನಿಂದಂತೂ. ಇಂಥ ಒಳ್ಳೆ ಮನಸ್ಸಿರೋರು ನಾನಂತೂ ನೋಡೇ ಇಲ್ಲ. ನಿಮ್ಮ ಅತ್ತೆ ಒಂದು ದಿನಕ್ಕೂ 10 ರೂಪಾಯಿ ಹಾಕ್ದೋಳಲ್ಲ. ಇನ್ನು ಊರು ಜನದೆಲ್ಲ ದುಡ್ಡು ಕಲೆಕ್ಷನ್ ಮಾಡ್ಕೊಬಿಟ್ರೆ ಎಲ್ಲ ಬಡ್ದು ಬಾಯಿಗೆ ಹಾಕೊಂಡಿರೋಳು. ಇರೋ ದುಡ್ಡು ಇಲ್ದಿರೋ ದುಡ್ಡು ಎಲ್ಲನೂ ಸೇರಿ. ಆದರೆ ಪಾಪ ನೀನು ಇಷ್ಟೆಲ್ಲನೂ ಹೇಳ್ತಿರೋದು ನೋಡಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು ನನಗಂತೂ. ಸರಿ ಬಿಡಮ್ಮ, ಆಯಿತು. ನಿಂಗೋ ಪ್ರಸಾದ ವಿನಿಯೋಗ ಎಲ್ಲ ನಿಮ್ಮದೇ ಅಂತ ಹೇಳಿದ್ರಲ್ಲ, ಆಯಿತು ಬಿಡಿ. ಅಲ್ಲ, ಮೊದಲನೇ ಸಲ ನಾನು ಮುಖ್ಯಸ್ಥೆ ಆಗಿದ್ದೀನಲ್ವಾ, ನಾನು ಅನ್ನದಾಸೋಹ ಅಂತ ಮಾಡಿ ಅನ್ನದಾನ ಮಾಡಿದ್ರೆ ನನಗೂ ಪುಣ್ಯ ಬರುತ್ತಲ್ವಾ. ಅದಕ್ಕೇನೆ ನನಗೂ ಪುಣ್ಯ ಬರಲಿ ಅಂತಲೇ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಎಲ್ಲನೂ ಒಳ್ಳೇದಾದರೆ ಅಷ್ಟೇ ಸಾಕು ಊರಿಗೆ. ಆಯಿತು ಬಿಡಿ, ನಾಳೆಯಿಂದನೇ ದುಡ್ಡು ಕಲೆಕ್ಷನ್ ಮಾಡೋಕ್ಕೆಲ್ಲ ಶುರು ಮಾಡೋಣ. ಎಷ್ಟು ದುಡ್ಡು ಕಲೆಕ್ಟ್ ಆದರೆ ಅಷ್ಟು ದುಡ್ಡು ಕಲೆಕ್ಟ್ ಆಗಲಿ. ಅದ್ರಾಗೇನೆ ಚಿಕ್ಕದಾಗಾದರೂ ಪರವಾಗಿಲ್ಲ, ಚಿಕ್ಕದಾಗೆ ಚೆನ್ನಾಗಿ ಮಾಡೋಣ ಅಲ್ವಾ. ಹ್ಞೂ ಕಣಮ್ಮ, ಹಾಗೆ ಮಾಡೋಣ. ಚಿಕ್ಕದಾಗೋ ದೊಡ್ಡದಾಗೋ ಅಂತೂ 4 ಹಳ್ಳಿ ಸೇರ್ತೈತೆ. ಅನ್ನದಾನ ಮಾತ್ರ ಚೆನ್ನಾಗಿರಬೇಕು ಅಷ್ಟೇನೆ. ಅಯ್ಯೋ, ಅದ್ರಾಗೆಲ್ಲ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ. ಅನ್ನದಾನಕ್ಕೆಲ್ಲ ನಾನು ತಯಾರಿ ಮಾಡ್ತೀನಿ. ಎಷ್ಟು ಜನ ಬರ್ತಾರೆ, ಎಷ್ಟು ಜನಕ್ಕೆ ಮಾಡಿಸ್ಬೇಕು ಅಂತ ಎಲ್ಲ ಗೊತ್ತಾದರೆ ಪ್ರತಿಯೊಂದು ಭಟ್ರನ್ನ ಇಟ್ಬಿಟ್ಟು ನಾನು ನೋಡ್ಕೊಂಡು ನಾನು ಮಾಡಿಸ್ತೀನಿ. ಇನ್ನು ದೇವಸ್ಥಾನದ್ದು ಅದು ಇದು ಅಲಂಕಾರದಿಂದ ಹಿಡಿದು ಈಗ ಊರು ಜನ ದುಡ್ಡು ಕಲೆಕ್ಟ್ ಮಾಡ್ತೀವಲ್ಲ, ಅದ್ರಾಗೇನೆ 4 ಕಳ್ಳಿ ನೋಡಬೇಕು ನಿಂತ್ಕೊಂಡು. ಆ ಥರ ಮಾಡಿ ತೋರ್ಸೋಣ. ನಮ್ಮ ಅತ್ತೆ ಇಷ್ಟು ದಿನ ಹೆಂಗೆ ಮಾಡಿರೋ ನನಗೆ ಗೊತ್ತಿಲ್ಲ. ಈ ಸಲ ಅಂತೂ ಅದ್ದೂರಿಯಾಗಿ ಆಚರಣೆ ಮಾಡೋಣ, ಸರಿನಾ? ಇದು ಕಣಮ್ಮ ನಮಗೂ ಬೇಕಿರೋದು ಅಂತಂದರೆ. ಆಯಿತು ಕಣಮ್ಮ, ಆಯಿತು ಆಯಿತು. ನಾವೂ ಕಾಯ್ತಾ ಇರ್ತೀವಿ ಅದು ಹೆಂಗೆ ಮಾಡ್ತೀರಾ ಅಂತ ಹೇಳಿ. ಪೂರ್ತಿ ಯೋಜನೆ ಪೂರ್ತಿ ನಿಮ್ಮದೇನೆ. ನೀವು ಏನಾರ ಇದ್ದರೆ ಫೋನ್ ಮಾಡಿಬಿಟ್ಟು ನಮ್ಗೆ ಹೇಳಿ, ನಾವು ಮುಂದಿನ ನೋಡ್ಕೊತೀವಿ. ಹಾಂ, ಸರಿ ಆಯಿತು. ಅಲ್ಲ, ಕಾಫಿನಾದರೂ ಕುಡಿಬೋದಿತ್ತು, ಕಾಫಿನೂ ಬೇಡ ಅಂತ ಹೇಳ್ತಿದ್ದೀರಾ? ಇಲ್ಲಮ್ಮ, ಈಗ ಇನ್ನೂ ಪಂಚಾಯತಿ ಮೀಟಿಂಗಿಗೆ ಬೇರೆ ಹೋಗ್ಬೇಕಲ್ವಾ. ಪಂಚಾಯತಿನಾಗೆಲ್ಲ ಕಲಾಗ್ತೀವಿ, ಎಲ್ಲ ಏನೇನು ಮಾಡಬೇಕು, ಯಾರ್ಯಾರಿಗೆ ಏನೇನು ಒಪ್ಪಿಸ್ಬೇಕು ಅಂತೆಲ್ಲ ಮಾತಾಡಬೇಕಲ್ಲ. ನೀನು ಬರಬೇಕಮ್ಮ, ಇವಾಗ ಮಾತಾಡಬೇಕು. ಹಾಂ, ಸರಿ ಸರಿ ಆಯಿತು, ಬರ್ತೀನಿ.